ಸೊ ಬಿ ಜೆ ಪಿಯವ್ರಿಗೆ ಇಂಥವ್ರ ಅವಶ್ಯಕತೆ ಇದೆಯಾ? ನನಗಂತೂ ಗೊತ್ತಿಲ್ಲ. ಯಾಕಿನ್ನೂ ಇಟ್ಕೊಂಡು ಇಂಥ ಮುತ್ತು ರತ್ನಗಳನ್ನ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಸೊ ಭಾನುವಾರ ಬಾಡೂಟ ಹಬ್ಬದ ಶುಭಾಶಯಗಳು. ಎಲ್ಲರೂ ನಿಮಗೆ ಇಷ್ಟವಾದ ಖಾದ್ಯಗಳನ್ನ ತಿನ್ನಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸೊ ಪ್ರೀತಮ್ ಗೌಡ ಆ್ಯಂಡ್ ನಾರಾಯಣ್ ಗೌಡ ಇವರು ಗೌಡ್ರಾಗೋದಕ್ಕೆ ಅನ್ಫಿಟ್ಟು, ಬೈ ಚಾನ್ಸ್ ಆಗಿ ಮನುಷ್ಯರಾಗೋದಕ್ಕೆ ಅನ್ಫಿಟ್ಟು, ಅದರಲ್ಲೂ ಬೈ ಚಾನ್ಸ್ ಆಗಿ ನಮ್ಮ ಒಕ್ಕಲಿಗ ಸಮಾಜದಲ್ಲಿ ಜನಿಸ್ಬಿಟ್ಟಿದ್ದಾರೆ. ಅದೇನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಒಂದು ಕರ್ಮಾನುಸಾರವಾಗಿ ಬರ್ತೀವಿ. ಆದರೆ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬಿ ಜೆ ಪಿಗೆ ಇಂಥ ಮುತ್ತು ರತ್ನಗಳ ಅವಶ್ಯಕತೆ ಇದೆಯಾ? ಸೊ ಸ್ನೇಹಿತರೆ, ಇವ್ರು ಹೇಳ್ತಾರೆ ನಮಗೆ ಏನೋ ಮೈತ್ರಿ ಅವಶ್ಯಕತೆ ಇಲ್ಲ, ಮಂಡ್ಯದಲ್ಲಿ ಹಾಸನಲ್ಲಿ ಮೈತ್ರಿ ಅವಶ್ಯಕತೆ ಇಲ್ಲ, ನಮಗೆ 3 ಸೀಟ್ ಬೇಕೇ ಬೇಕು. ಇವನು ಯಾರ್ರೀ ಪುಡಾಂಗು? ಪ್ರೀತಮ್ಮು ಹಿಂಗೆ ಮಾತಾಡಿ ಮನೆಗೆ ಹೋದಂಥ ಒಬ್ಬ ಅವಿವೇಕಿ, ಅಯೋಗ್ಯ. ಆಯಿತಾ? ನಾನು ಕೆಲಸನೂ ಮಾಡಿಲ್ಲ. ಅವನು ದುರಾಂಕಾರ ಆಡಿ ಇವತ್ತು ಹಾಸನದ ಜನತೆ ಒದ್ದು ಓಡಿಸಿದ್ದಾರೆ. ಇನ್ನು ನಾರಾಯಣನ ಕತೆ ಅದೋ ಕತೆ. BSP ನಿಂತ ಸೋತ, ಆಮೇಲೆ ರೇವಣ್ಣಂಗೆ ನಮಗೆ ಪಾರ್ಟಿ ಫಂಡ್ ಕೊಡ್ತೀನಿ ಅಂದ್ಬಿಟ್ಟು ಬಂದು 2ನೇ ಬಾರಿ ಕುಮಾರಸ್ವಾಮಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಮೇಲೆ ಬ್ಯಾಕ್ ಸ್ಟಾಪ್ ಮಾಡಿ ಅಣ್ಣ ಒಂಟ. ಅದಾದಮೇಲೆ ಮಂತ್ರಿ ಆದ. ವರ್ಸ್ಟ್ ಫೆಲೋ ಅಂತಲೇ ಹೇಳ್ಬೋದು. ನಿಯತ್ತಿಲ್ಲದೆ ಇರೋವಂಥ ಒಬ್ಬ ಪ್ರಾಣಿಗೆಲ್ಲ ಹೋಲ್ಸೋದಕ್ಕೂ ಅಸಹ್ಯ ಇವ್ರನ್ನ. ಇರಲಿ, ಸಮಸ್ಯೆ ಇಲ್ಲ. ಅವನು ಮಂತ್ರಿ ಆದ, ಯೋಗ್ಯತೆ ಇಲ್ಲದೆ ಇದ್ದರೂ ಆಗಿದ್ದಾನೆ. ನಾನು ಹೇಳೋದು ಸ್ನೇಹಿತರೆ, ಈ ಬಾರಿ ಬಿ ಜೆ ಪಿಯವರು ಬಂದಿರೋದು 240 ಸೀಟು ಕೇಂದ್ರದಲ್ಲಿ. ಅದರಲ್ಲಿ ಕರ್ನಾಟಕದಲ್ಲಿ 17 ಸೀಟು ಬಿ ಜೆ ಪಿಯವ್ರು ಗೆದ್ದಿದ್ದಾರೆ, 2 ಸೀಟು ನಾವು ಗೆದ್ದಿದ್ದೀವಿ. ಒಂದು ವೇಳೆ 240 ಸೀಟಲ್ಲಿ ಏನಾದ್ರೂ 10ರಿಂದ 12 ಹೆಚ್ಚು ಕಮ್ಮಿ ಆಗಿದ್ರೂ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇದು ರಿಯಲ್ ಫ್ಯಾಕ್ಟು. ನಮ್ಮ ಇವನು ಪಲ್ಟೂರಾಮ್ ನಮ್ಮ ಪ್ರಧಾನಮಂತ್ರಿ ಮಾಡಿ, ನಾಯ್ಡುನ ಉಪ ಪ್ರಧಾನಮಂತ್ರಿ ಮಾಡಿ ಏನೇನೋ ಆಗೋಗೋದು. ನಾವು 1-2 ಗೆಲ್ತಿದ್ವಿ, ಅಥವಾ ಅದು ಸಾಧ್ಯ ಇಲ್ವೋ ಗೊತ್ತಿಲ್ಲ. ಆಯಿತಾ? ಇದೇ ಕುಮಾರಸ್ವಾಮಿ ಅವರು ಎಲ್ಲರ ಮನೆಗೂ ಹೋಗಿ ಅವರು ಹಿಂಗೆ ನಾವು ಮೈತ್ರಿ ಮಾಡ್ಕೊಳ್ತಾ ಇದ್ದೀವಿ, ಜೊತೆಲಿರ್ಬೇಕು. ಈವನ್ ಅಶ್ವಥ್ ನಾರಾಯಣನ ಅಷ್ಟೆಲ್ಲ ಸೆಷನ್ನಲ್ಲಿ ಕಿತ್ತಾಡ್ದಂಥ ಅಶ್ವಥ್ ನಾರಾಯಣ ಅದಾಯಿತು. ಅದಾದಮೇಲೆ ಸಿ ಟಿ ರವಿ ಇವ್ರು ಇಲ್ಲಿಗೆ ಬಂದಿದ್ದರು, ಓಕೆ. ಅದಾದಮೇಲೆ ತುಮಕೂರು ಸುರೇಶ್ ಗೌಡ ಬಂದರು. ಅದಾದ ನಂತರದಲ್ಲಿ ಕುಮಾರಸ್ವಾಮಿನೇ ಈ ಮುತ್ತುರತ್ನ ನಾರಾಯಣನ ಮನೆಗೂ ಬೇರೆ ಹೋಗಿದ್ರು. ಅದಾದಮೇಲೆ ಹಿಂಗೆ ಹಲವಾರು ಪ್ರಹ್ಲಾದ್ ಜೋಶಿನ ಮೀಟ್ ಮಾಡಿರೋದಾಗಿರ್ಬೋದು, ಇನ್ನೊಬ್ರನ್ನ ಮೀಟ್ ಮಾಡಿರೋರಾಗಿರ್ಬೋದು, ಎಲ್ಲವೂ ಸರಿ. ಸ್ನೇಹಿತರೆ, ಒಂದು ಹಂತದಲ್ಲಿ ನಾನು ಹೇಳೋದು, ದಯವಿಟ್ಟು ನಾನು ಇದಕ್ಕೆ ಹೇಳ್ತಾ ಇಲ್ಲ. ಆಯ್ತು, ನಾವು ನಿಮ್ಮಿಂದನೇ ನಾನು ಅದು ಒಪ್ಕೋತೀನಿ. JDS BJP ಜೊತೆ ಬಂದಿದ್ದಕ್ಕೇ ಇವತ್ತು ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಅದನ್ನು ನಿಭಾಯಿಸಿದ್ದಕ್ಕೇ ಸುಮಾರು ಒಂದು ಕಮಿಟಿಗಳಲ್ಲಿ, ಅಂದರೆ ಒಂದು ಯಾವುದು ಫೈನಾನ್ಸ್ ಕಮಿಟಿ ಇರ್ಬೋದು, ತದನಂತರದಲ್ಲಿ 5 ವರ್ಷದ ಯೋಜನೆ ಕಮಿಟಿ ಇರ್ಬೋದು, ಅಂದರೆ ಅದೆಲ್ಲ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ಅದರಲ್ಲೆಲ್ಲರಿಗೂ ಕುಮಾರಸ್ವಾಮಿ ಅವ್ರಿಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಅದನ್ನು ಇವಾಗ ಅಂತೂ ಮತ್ತೆ ಇನ್ನೂ 2 ಜವಾಬ್ದಾರಿನ ಕೊಟ್ಟರು. ಆಯಿತು, ನೀವು ಕೊಟ್ಟಿದ್ದಕ್ಕೇ ಬಂದ್ವಿ, ನಾವು ಗೆಲ್ತಿದ್ವೋ ಇಲ್ವೋ 2 ಸೀಟು. ಕೋಲಾರ ನೀವು ಸಪೋರ್ಟ್ ಮಾಡಿದ್ರೆ ಗೆದ್ವಿ. ಆದರೆ ಒಂದು ಹೇಳ್ತೀನಿ ಕೇಳಿ, ನಾನು ಇಡೀ BJP ಅವ್ರಿಗೆ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮಿಂದನೇ ನೀವು 11 ಸೀಟು ಗೆದ್ದಿರೋದು. ಅದು 5,000 ನಾವು ಓಟ್ ಹಾಕಿರ್ಬೋದು, 10,000 ಹಾಕಿರ್ಬೋದು, 20,000 ಹಾಕಿರ್ಬೋದು. ಬಟ್ ನಾವು ಹಾಕಿದ್ದಕ್ಕೇ ನೀವು ಗೆದ್ದಿರೋದು. ಇಲ್ಲ ಅಂದಿದ್ರೆ ಸಿನಾರಿಯೋ ಹೇಳ್ತೀನಿ, ನಾವು ಗೆಲ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ. ನಿಮಗೆ ಕೆಪಾಸಿಟಿ ಇದ್ದಿದ್ದೆ 5ರಿಂದ 6. ಇದು ಅಂಥ ಅಯೋಗ್ಯ ಯಡಿಯೂರಪ್ಪ ಮತ್ತು ವಿಜಯೇಂದ್ರಂಗೆ ಬೇಕಾಗಿದ್ದೆ ಇದು. ಆದರೆ ಅಲ್ಲಿ ಕಡಿವಾಣ ಆಯಿತು. ಸೋಮಣ್ಣನ ಕೇಳಿ ಯಾರಿಂದ ಗೆದ್ರು ಅಂತ, ಶೋಭಾ ಕರಂದ್ಲಾಜನ್ ಕೇಳಿ, ಸೌತ್ MP ತೇಜಸ್ವಿ ಸೂರ್ಯ ಗೆದ್ದ ದಿನವೇ ದೇವೇಗೌಡರಿಗೆ ಬಂದು ಕಾಲು ಮುಗ್ದು ನನಗೆ ಗೆಲ್ಲಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳ್ಬಿಟ್ಟು ಹೋದರು. ಆ್ಯಂಡ್ ದೆನ್ ಬೆಂಗಳೂರು, ಅದು ಸೆಂಟ್ರಲ್, ಅದನ್ನು ತಗೊಳ್ಳಿ. ಅದಾದಮೇಲೆ ಮೈಸೂರು, ಅದಾದಮೇಲೆ ಉಡುಪಿ ಚಿಕ್ಕಮಗಳೂರು, ಅದಾದಮೇಲೆ ಚಿತ್ರದುರ್ಗ, ಅದಾದಮೇಲೆ ಚಿಕ್ಕಬಳ್ಳಾಪುರ, ಅದಾದಮೇಲೆ ಕೋಲಾರ. ಆಯಿತು, ನೀವು ಸಪೋರ್ಟ್ ಮಾಡಿದರೆ ನಾವು ಗೆದ್ವಿ. ಆಯಿತಾ? ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ನಿಮ್ಮ ಯೋಗ್ಯತೆಗೆ ಹಾಳು ಮಾಡ್ಕೋಬೇಡಿ. ನಿನಗಂತೂ ಟಿಕೆಟ್ ಕೊಡಲ್ಲ ಇಬ್ರಿಗೂ, ಅದು ಶತಸಿದ್ಧ. ನಮಗೂ ಹಂಗಾರೆ ಮಂಗಳೂರಲ್ಲಿ ಬಿಟ್ಕೊಟ್ಬಿಡ್ತೀರಾ ನೀವು?
ಏನೋ ಒಂದು ಆಯ್ತಪ್ಪ, ನೀನೇ ಕುಮಾರಸ್ವಾಮಿನ ರಿಕ್ವೆಸ್ಟ್ ಮಾಡಿ, ಅಣ್ಣ ನಿನ್ನ ಇದರಲ್ಲೇ ಸಿಂಬಲಲ್ಲೇ ನಿಲ್ತೀವಿ, ನಮಗೂ ಒಂದು ಅವಕಾಶ, ಅದು ಒಂದು ಆಪ್ಷನ್. ಆ ಥರ ಆದರೂ ಓಕೆ, ನಾವು ಕೆಲಸ ಮಾಡ್ತೀವಿ. ಅದನ್ನು ಬಿಟ್ಬಿಟ್ಟು ಅಲ್ಲ ನೀವು ಯಾವ ಪುಡಾಂಗ್ರಿ, ಆದರೆ ಹತ್ತಿರ ಹಣ್ಣಿನ ಒದಿಬೇಡಿ. ನಿಮ್ಮ 19 ಸೀಟಲ್ಲಿ 2 ಬಿಟ್ಬಿಡಿ. 17 ಸೀಟಲ್ಲಿ ನಮ್ಮದು 11 ಕ್ಷೇತ್ರದಲ್ಲಿ ನಮ್ಮಿಂದನೇ ಗೆದ್ದಿರೋದು ನೀವು. ಆದರೆ ನಾವು ಯಾವುದು ದುರಾಂಕಾರ ಮಾಡಲ್ಲ. ನಿಮ್ಗೆ ಬಂದಿದ್ದಕ್ಕೇ ನಮಗೆ ಆಕ್ಸಿಜನ್ ಬಂದಿರೋದು ಕುಮಾರಣ್ಣವರು. ಒಂದು ನಮ್ಮ ದೇಶದ 5ನೇ ಪೋರ್ಟ್ಫೋಲಿಯೋ ಅದೊಂದು ಪುಣ್ಯ ಬಂದು ಅದಾಗಿದ್ದು. ಸೊ ಅವರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. HMTನ ರೀಓಪನ್ ಮಾಡಿದ್ರು, RINLನ ರೀಓಪನ್ ಮಾಡಿದ್ರು, ಭದ್ರಾವತಿ ರೀಓಪನ್ ಆಗ್ತಾಯಿದೆ. ಸೊ ಈ ಥರ ಎಲ್ಲ ಇದೆ. ಹಾಗಾಗಿ ಇಂಥ ಅವಿವೇಕಿ ಅಯೋಗ್ಯಗಳನ್ನ ದಯವಿಟ್ಟು BJPಯವರು ಒದ್ದೋಡಿಸಿ ಇಟ್ಕೊಳ್ಳೋದು ಬೇಡಿ. ಇವರಿಂದ ಯಾವ ವೋಟ್ ಬ್ಯಾಂಕು ಇಲ್ಲ, ಇನ್ನೊಂದು ಇಲ್ಲ. ಆ್ಯಂಡ್ ದೆನ್ ಇದೆಲ್ಲ ಯಡಿಯೂರಪ್ಪ ಆ್ಯಂಡ್ ವಿಜಯೇಂದ್ರನ ಮುಖವಾಡದ ಒಂದು ಮುಖವಾಣಿ. ಆದರೆ ಯಡಿಯೂರಪ್ಪ ಮಗನೂ ಚೂಟ್ಬಿಟ್ಟು ಈ ಕಡೆ ತೊಟ್ಲೂ ತೂಗ್ತಾನೆ, ಅದು ಗೊತ್ತು. ಬಿಕಾಸ್ ಯಡಿಯೂರಪ್ಪ ನೆಟ್ಟಿಗೆದ್ದಿದ್ರೆ 2 ಟರ್ಮ್ ಆರಾಮಾಗಿ ಅವನು ಆಗ್ತಿದ್ದ. ಇರಲಿ, ಸಮಸ್ಯೆ ಇಲ್ಲ ಸ್ನೇಹಿತರೆ. ಸೊ ಕುಮಾರಸ್ವಾಮಿ ಒನ್ಸ್ ಅಗೈನ್ ಮುಖ್ಯಮಂತ್ರಿ ಆಗ್ಬೋದು, ಆಗ್ದೇ ಇರ್ಬೋದು, ಅಥವಾ ಉಪಮುಖ್ಯಮಂತ್ರಿನೇ ಆಗ್ಬೋದು, ಒಳ್ಳೊಳ್ಳೆ ಪೋರ್ಟ್ಫೋಲಿಯೋ ತೊಗೋಬೋದು, ಏನೋ ಒಂದು ಆಗುತ್ತೆ. ಕಾಂಗ್ರೆಸ್ ಅಂತೂ ಬರೋದಿಲ್ಲ. ಸೊ ಇದನ್ನು ದಯವಿಟ್ಟು ನಾನು ಹೇಳ್ತಾ ಇರೋದು ಇಂಥ ಅಯೋಗ್ಯ ಗೊಜ್ಜೆಗಳಿಗೆ ಹೇಳ್ತಿರೋದು. ನಾನು ಹೇಳೋದು ಇಷ್ಟೇ, ಲಿಂಗಾಯತರು ಒಕ್ಕಲಿಗರು ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಏನಾರ ಮಾತಾಡ್ಕೊಳ್ಳಿ, ಡ್ಯಾಮೇಜ್ಗೆ ಹೋಗಬೇಡಿ. NDA ಅಭ್ಯರ್ಥಿಗೆ ಮತ ಹಾಕಿ ಮತ್ತೊಮ್ಮೆ ಮಗದೊಮ್ಮೆ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋ ಸಂಕಲ್ಪ ಮಾಡಿ. ಸೊ ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.